ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಹೊರಗಡೆ ಕೂತ್ಕೊಂಡು ಅವರೆಕಾಯಿ ಸುಲಿತಾ ಇದ್ದೀನಿ. ಹಾಗೆ ಇವತ್ತು ಕೂಡ ನಾನು ಯಾವುದು ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಬಿಗ್ ಬಾಸು ಫ್ಯಾನ್ಸ್ ಯಾರ್ಯಾರಿದ್ದಾರೋ ನಿನ್ನೆ ಸ್ವಲ್ಪನೇ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನಾನು. ಬಟ್ ನೋಡಿಲ್ಲ ಅಂತ ಅಂದರೆ ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಇರುತ್ತೆ. ಏನಪ್ಪ ಅಂತ ಅಂದರೆ ನಿನ್ನೆ ಬಿಗ್ ಬಾಸ್ ಮನೆ ಹತ್ರ ಹೋಗಿದ್ನಲ್ಲ ನಾನು. ಅದು ಹೇಳಬೇಕು ಅಂತ ಅಂದರೆ ಅಲ್ಲಿರೋ ರಿಯಾಲಿಟಿನೇ ಬೇರೆ. ಶೋ ಮುಗಿದು 2-3 ದಿವಸ ಹಾಗೆ ಹೋಗಿದೆ ಅಂತ ಹೇಳಿದ್ರು ಅಲ್ಲಿ ಜನಗಳು ಇದ್ದಾರಲ್ವ. ಯಾಕಂದರೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಯಾವಾಗ ಓಡಾಡ್ತಾ ಇರ್ತಾರೆ, ಏನು ಎತ್ತ ಅಂತೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಹೇಳಿದ ಪ್ರಕಾರ 2-3 ದಿವಸ ಆಯಿತು ರಿಯಾಲಿಟಿ ಶೋ ಮುಗಿದು. ಶೋ ಮುಗ್ದಾದ್ಮೇಲೆ ಇವರು ನಮ್ಮನ್ನು ಕೂಡ ಕರೆದಿದ್ರು, ನಾವು ಹೋಗಿರಲಿಲ್ಲ ಅಂತ ಕೂಡ ಹೇಳಿದ್ರು ಅಲ್ಲಿನ ಜನ. ಆಮೇಲೆ ಹೊರಗಡೆ ಲೀಕ್ ಆಯಿತು ಅಂತ ಅಂದರೆ ಅವ್ರ ಕಡೆಯಿಂದ ಇಷ್ಟು ದುಡ್ಡು ಕಟ್ಟಬೇಕು ಅನ್ನೋದು ಒಂದು ಇದಿರುತ್ತಂತೆ. ಹಾಗಾಗಿ ಯಾರೂ ಕೂಡ ಬಾಯಿ ಬಿಡಲ್ವಂತೆ. ನೀವು ವೋಟಿಂಗ್ ಎಲ್ಲ ಮಾಡ್ತಾ ಇರ್ತೀರ, ನಾವು ದಡ್ರು ಅಂತ ಅಂದರೆ ಈಗ ಎಷ್ಟು ದಡ್ರು ನಾವು ಅಂತ ಅಂದರೆ, ನಮ್ಮ ಮನೇಲಿ ನಾನೇನು ಅಂತ ಇದೆಲ್ಲ ಮಾಡೋಕ್ಕೋಗಲ್ಲ. ನಮ್ಮ ಮಕ್ಕಳು ಇದರಲ್ಲಿ ಇನ್ನೂ ವೋಟಿಂಗ್ ಮಾಡ್ತಾನೆ ಇದ್ದಾರೆ. ನೆನ್ನೆ ಆದಮೇಲೆ ಅವ್ರಿಗೂ ಗೊತ್ತಾಗಿರೋದು ನಾವು ವೋಟಿಂಗ್ ಮಾಡಿದ್ರೂ ಯೂಸ್ ಇಲ್ಲ, ಎಲ್ಲ ವಿನ್ನಾಗಿ ಮನೆಗೆ ಹೋಗಿದ್ದಾರೆ. ಅವ್ರನ್ನ ಹೊರಗಡೆ ಓಡಾಡೋಕ್ಕೂ ಕೂಡ ಬಿಡಲ್ಲ. ಇದೆಲ್ಲ ನಾಳೆನೇ ಗೊತ್ತಾಗೋವಂಥದ್ದು. ನಾಳೆ ಮತ್ತು ನಾಡ್ದಲ್ವಾ, ನಾಳೆ ಮತ್ತು ನಾಡ್ದು ಗೊತ್ತಾಗೋವಂಥದ್ದು. ಇದು ಮುಗಿದು ಆವಾಗಲೇ ಮೊನ್ನೆ ಅಂತ ಅಂದರೆ ಸೋಮವಾರ ಭಾನುವಾರನೇ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಇದು. ಇವರು ಇನ್ನೊಂದು ವಾರ ಎಳ್ಕೊಂಡು ಹೋಗ್ತಾ ಇರೋದು ಅಷ್ಟೇನೆ. ಇಷ್ಟು ಅಂದರೆ ಇದು ರಿಯಾಲಿಟಿ ಶೋ ಅನ್ನೋದೇನಿದೆ ಇದು ಆಗಿ ಯಾವಾಗಲೇ ಒಂದು ವಾರ ಆಗಿರುತ್ತೆ, 4-5 ದಿವಸದ ಮೇಲಾದರೂ ಆಗಿರುತ್ತೆ. ಯಾರೂ ಕೂಡ ವೋಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಸುಮ್ಮನೆ ಎಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಅಷ್ಟು ಜನಕ್ಕೆ ಒತ್ತಿ ಇಟ್ಟಿರ್ತೀರಲ್ಲ, ಅವ್ರಿಗೆ ಆಲ್ರೆಡಿ ಎಲ್ಲ ಹೋಗಿರುತ್ತೆ, ಎಲ್ಲ ಇದು ಮಾಡ್ತಾ ಇರ್ತಾರೆ ಅಷ್ಟೇನೆ. ಗಿಮಿಕ್ ಅಷ್ಟೇನೆ. ಇವೆಲ್ಲ ಯಾವುದೇ ಕಾರಣಕ್ಕೂ ಇವೆಲ್ಲ ನಂಬಕ್ಕೆ ಹೋಗ್ಬೇಡಿ ನೀವು ಅಂತ ಹೇಳ್ತಾ, ಆಲ್ರೆಡಿ ಯಾರು ವಿನ್ ಆಗಿದ್ದಾರೆ ಅಂತಲೂ ನಾನು ಕೇಳಿದೆ, ಯಾರು ವಿನ್ ಆಗಿರ್ಬೋದು ಅಂತಲೂ ಕೇಳಿದೆ. ಅವರು ಇಲ್ಲ ಅದೆಲ್ಲ ಹೇಳಂಗಿಲ್ಲ ಅಂತ ಹೇಳಿದ್ರು ಅವರು. ಬಟ್ ನನ್ನ ಪ್ರಕಾರ ಯಾರಾಗಿರ್ತಾರೆ ಅಂತ ನಾನು ಮೊನ್ನೆನೇ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ಕೂಡ ಯಾರು ವಿನ್ ಆಗಿರ್ತಾರೆ ಅನ್ನೋದೊಂದು ಗೆಸ್ ಮಾಡ್ಕೊಳ್ಳಿ. ಭವ್ಯ ಅಂತೂ ಆಗಿರೋಕ್ಕೆ ಚಾನ್ಸ್ ಇರಲ್ಲ. ಅದೇ ಗೊತ್ತಿಲ್ಲ, ಯಾಕಂದರೆ ಅಲ್ಲಿನ ಜನಗಳು ತುಂಬ ಭಯ ಬೀಳ್ತಾಯಿದ್ರು. ಹೇಳಿದ್ರೆ ಏನಾಗುತ್ತೋ ಎತ್ತಾಗುತ್ತೋ ಅಂತ ಸ್ವಲ್ಪ ಭಯ ಬೀಳ್ತಾಯಿದ್ರು. ಹಾಗಾಗಿ ಅವ್ರದ್ದು ವಿಡಿಯೋ ಕೂಡ ಮಾಡೋಕ್ಕಾಗಲೇ ಇಲ್ಲ ನಾನು. ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಹೊಸ ಕಾಮಿಡಿ ವಿಡಿಯೋಗಳು ಕೂಡ ಈ ನಡುವೆ ಮಾಡ್ತಾಯಿದ್ದೀನಿ. ಒಂದು 3-4 ಕೂಡ ಕಾಮಿಡಿ ವಿಡಿಯೋಗಳು ಕೂಡ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ನೋಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮನೆ ಹೆಣ್ಮಗಳು ಅಂತ ನನಗೂ ಕೂಡ ಸಪೋರ್ಟ್ ಮಾಡಿ. ಎಂತೆಂಥವ್ರನ್ನೋ ಬೆಳೆಸ್ತೀರಾ, ಏನೇನೋ ಇದು ಮಾಡ್ತೀರಾ, ನಮಗೂ ಕೂಡ ಒಂದು ಇದು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.